ಪ್ರಾರ್ಥನೆ ಮಾಡಿ ಪ್ರೀತಿ ಸಂಬಂಧ ಹೃದಯದ ಮುಕ್ತವಾದ ಮನಸ್ಸಿನ ನಿಮ್ಮ ಪ್ರಾರ್ಥನೆ ದೇವರು ತಕ್ಷಣ ಹೋಗ್ಬಿಡ್ತಾನೆ. ಇವತ್ತು ನಿಮ್ಮ ಪಾಲಿನ ಅನ್ನಬ್ರಹ್ಮನ ಸ್ಥಾನದಲ್ಲಿರುವ ಶ್ರೀಯಾಂಶಿ ಅವರ ಹೆತ್ತವರು ನೀವಾಗಿ ಅಕ್ಕಿಯನ್ನು ಗೋಧಿ ಹಿಟ್ಟನ್ನು ಒದಗಿಸಿದ್ದಾರೆ. ಪುಟಾಣಿ ಶ್ರೀಯಾಂಶಿ ಅವರ ಹುಟ್ಟಹಬ್ಬದ ಪ್ರಯುಕ್ತ ಅಮೂಲ್ಯವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವಾಗ ಪುಟಾಣಿ ಶ್ರೀಯಾಂಶಿ ಅವರ ಹುಟ್ಟಹಬ್ಬವನ್ನು ಅವರೇನು ಅದ್ದೂರಿಯಲ್ಲಿ ಆಡಂಬರದಲ್ಲಿ ಆಚರಿಸಲಿಲ್ಲ, ಆದರೆ ಆದರ್ಶವಾಗಿ ಆಚರಿಸಿದರೆ ಮುಗ್ಧರೊಂದಿಗೆ, ನೊಂದವರೊಂದಿಗೆ, ಅಸಹಾಯಕರೊಂದಿಗೆ, ಸ್ಪಂದನದ ಮುಗ್ಧ ಹೃದಯಗಳೊಂದಿಗೆ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಇವಾಗ ಮುಗ್ಧ ಹೃದಯಗಳೇ ತನ್ನ ಅಮೃತ ಹಸ್ತದಿಂದ ಪುಟಾಣಿ ಶ್ರೀಯಾಂಶಿ ಅವರ ಹುಟ್ಟುಹಬ್ಬವನ್ನು ದೀಪ ಬೆಳಗ ಮೂಲಕ ಆಚರಿಸಿದ್ದಾರೆ. ಹಾಡಿನ ಮೂಲಕ ಪುಟಾಣಿ ಶ್ರೀಯಾಂಶಿಗೆ ಹುಟ್ಟುಹಬ್ಬದ ಶುಭಾಶಯ. Kasgajani, Inanagajani, Kamaitamiani, Bama Bama, Bama Bama, Bama Bama, Bama Bama, Munaka, Sagai, Bala happy, happy birthday, Yamano and the Bear, big happy, happy birthday. ಪ್ರೀತಿಯಿಂದ ಮುಗ್ಧರಿಂದ ಪ್ರಾರ್ಥನೆ ಮಾಡಿ ಪುಟಾಣಿ ಶ್ರೀಯಾಂಶಿ ಅವರ ಹುಟ್ಟಹಬ್ಬವನ್ನು ದೀಪ ಬೆಳಗುವ ಮೂಲಕ ಮುಗ್ಧ ಹೃದಯಗಳು ತನ್ನ ಅಮೃತ ಹಸ್ತದಿಂದ ಆಚರಿಸ್ತಾರೆ. ನಿಮ್ಮೆಲ್ಲರದು ಅಮೃತ ಹಸ್ತವೇ, ಯಾಕಂದರೆ ಯಾವುದೇ ದೋಷಗಳು ನಿಮ್ಮ ಕೈಯಲ್ಲಿ ಆಗಿರೋದಿಲ್ಲ. ಎಲ್ಲ ಪ್ರೀತಿಯಿಂದ ಮುಗ್ಧತೆ ಮಾತ್ರ ನಿಮ್ಮಲ್ಲಿ ಇರ್ತದೆ. ನಿಮ್ಮಲ್ಲಿ ಯಾವುದೇ ಆಸೆ, ದುರಾಸೆ, ಮೋಸ, ವಂಚನೆ, ಕಪಟಗಳಿಲ್ಲ. ಈ ಒಂದು ಕಲಿಯುಗದಲ್ಲಿ ದೇವರು ಮತ್ತು ಸನ್ಯಾಸಿಗಳು ಮಾತ್ರ ನಿಮ್ಮ ಪಾಲಿಗೆ ಸೇರುವವರು. ಅಂಥ ಒಂದು ಮುಗ್ಧ ಹೃದಯದಿಂದ, ನಿಷ್ಕಲ್ಮಶ ಹೃದಯದಿಂದ ನಮ್ಮ ಪುಟಾಣಿ ಶ್ರೀಯಾಂಶಿ ಅವರ ಹುಟ್ಟುಹಬ್ಬವನ್ನು ಇವಾಗ ಆಚರಿಸಿ ಅವರಿಗಾಗಿ ಪ್ರಾರ್ಥನೆ ಮಾಡುವ. ಪುಟಾಣಿಯ ಹುಟ್ಟುಹಬ್ಬವನ್ನು ದೀಪ ಬೆಳಗುವ ಮೂಲಕ ಆಚರಿಸಿದ್ದೇವೆ. ಇವತ್ತು ಬೆಳಗಿದ ದೀಪ ನಂದ ದೀಪವಾಗಿ ಬೆಳಗಲಿ, ಪುಟಾಣಿ ಬಾಳಲ್ಲಿ ದಿವ್ಯ ಜ್ಯೋತಿ ಬೆಳಗಲಿ, ಪುಟಾಣಿಯ ಭವಿಷ್ಯಗಳು ಸುಂದರವಾಗಲಿ, ಬಾಳು ಉಜ್ವಲವಾಗಲಿ. ಶ್ರೀಯಾಂಶಿಯ ಮುಂದಿನ ವಿದ್ಯಾರ್ಥಿ ಜೀವನಕ್ಕೆ ಪ್ರಾರ್ಥನೆ ಮಾಡಿ ತನ್ನ ಪ್ರತಿ ತರಗತಿಯಲ್ಲಿ ಅತ್ಯುತ್ತಮ ಅಂಕವನ್ನು ಪಡೆದು ಅಪ್ಪ ಅಮ್ಮನ ಆದರ್ಶ ಪುತ್ರನಾಗಿ, ಭಾರತದ ಪುತ್ರರಾಗಿ ತನ್ನ ತಾಳ್ಮೆಯಲ್ಲಿರುವ ಉತ್ತಮ ಉದ್ಯೋಗವನ್ನು ಪಡೆದು ವಿಶ್ವವಿಖ್ಯಾತವಾಗಲಿ ಪುಟಾಣಿ ಶ್ರೀಯಾಂಶಿ ಹೇಳಿ ನಿಮ್ಮ ಪ್ರಾರ್ಥನೆ. ಅದೇ ರೀತಿ ಅವರ ಅಪ್ಪ ಅಮ್ಮ ಒಂದು ಆದರ್ಶ ಬಂಧುಗಳು. ಏಕೆಂದರೆ ಅವರು ನೊಂದವರೊಂದಿಗೆ ಸಹಾಯ ಮಾಡಬೇಕು ಹೇಳಿ ಅವರು ತನ್ನ ಪುಟಾಣಿಯ ಹುಟ್ಟುಹಬ್ಬವನ್ನು ನಿಮ್ಮೊಂದಿಗೆ ಆಚರಿಸಿದ್ದಾರೆ. ಉಳ್ಳವರೊಂದಿಗೆ ಆಚರಿಸಿ ಅವರಿಂದ ಬಹುಪರ ಹೇಳಿಸಿ ಇಡೀ ಊರವರನ್ನ ಮೆಚ್ಚಿಸುವ ಸಾಧನ ಕೆಲಸ ಅವರು ಮಾಡಿಲ್ಲ. ಅವರು ಮಾಡಿದ್ದು ದೇವರಿಗೆ ಖುಷಿಯಾಗುವ ಕೆಲಸ, ಸಮಾಜಕ್ಕೆ ಆದರ್ಶವಾದ ಕೆಲಸ. ಇಂಥ ಒಂದು ಬಂಧುಗಳು ನಮ್ಮ ಸಮಾಜದಲ್ಲಿರುವಂಥದ್ದು ನಮ್ಮ ಭಾಗ್ಯ. ಯಾಕಂದರೆ ನಮಗೆ ಏನು ಕೊಟ್ಟರು ಕೂಡ ಅದು ಉಪಕಾರವೇ, ಯಾಕಂದರೆ ಸರ್ಕಾರದ ಅನುದಾನ ಇಲ್ಲ. ಹಾಗಾಗಿ ದಾನಿಗಳೇ ನಮ್ಮ ಜೀವಾಳ. ಅಂಥ ಒಂದು ಸಹೃದಯ ಬಂಧುಗಳಿಗೆ ದೇವರು ಇನ್ನಷ್ಟು ಸುಖ, ಶಾಂತಿ, ನೆಮ್ಮದಿ ಕೊಡಲಿ. ಅವರ ಭವಿಷ್ಯಗಳು ಸುಂದರವಾಗಲಿ, ಬಾಳು ಉಜ್ವಲವಾಗಲಿ. ಅವರ ವಯಸ್ಸಿನೆಲ್ಲ ಭಗವಂತ ಈಡೇರಿಸಲಿ. ಅವರ ದುಡಿಮೆಗೆ ಇನ್ನಷ್ಟು ಶಕ್ತಿ ಬರಲಿ. ಹಿರಿಯರಿಗೆ ಆರೋಗ್ಯ ಭಾಗ್ಯ, ವಯಸ್ಕರಿಗೆ ಉದ್ಯೋಗ ಭಾಗ್ಯ, ಮಕ್ಕಳಿಗೆ ಶಿಕ್ಷಣ ಭಾಗ್ಯವನ್ನು ಕೊಡಲಿ ಹೇಳಿ ಪ್ರೀತಿಪೂರ್ವಕವಾಗಿ ಮುಗ್ಧವಾಗಿ ಪ್ರಾರ್ಥನೆ ಮಾಡಿ. ಓಂ ದಯಮಯ ಭಗವಂತನೇ, ಸಾಮಾಜಿಕ ಸೌಲಭ್ಯ ವಂಚಿತರನ್ನು ನಿಮ್ಮ ಮಕ್ಕಳಂತೆ ಸಾಕಿಸಲುವ ಹೊಟ್ಟೆಗಾಗಿ, ಬಟ್ಟೆಗಾಗಿ, ಬದುಕಿನ ಅಂಕಿಗಾಗಿ ನಮ್ಮ ಪರವಾಗಿ ಹೋರಾಡುವ, ನಮ್ಮ ಆಸೆಯನ್ನು ಈಡೇರಿಸಲು ಹಗಲಿರುಳು ಶ್ರಮಿಸುವ, ನೀವು ಆ ಮೂಲಕ ಸ್ಪಂದನಕ್ಕೆ ಸ್ಪಂದಿಸುವ
ಶಾರೋದಯ ದಾನಿಗಳಿಗೆ ನಿಮ್ಮ ಕೃಪೆಯಲ್ಲಿ ಎಂದು ಪ್ರಾರ್ಥಿಸುತ್ತೇವೆ.